ಹಾಯ್ ಫ್ರೆಂಡ್ಸ್, SSC GD ಮತ್ತು RPF ಕಾನ್ಸ್ಟೇಬಲ್ ಬಗ್ಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಪ್ರಶ್ನೆ, ಆರಂಭಿಕ ವೇದಗಳ ಅವಧಿಯಲ್ಲಿ ಡ್ಯಾಶ್ ಅತ್ಯಮೂಲ್ಯ ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ. ಒಂದನೇ ಆಪ್ಷನ್ ಭೂಮಿ, ಎರಡನೇ ಆಪ್ಷನ್ ಚಿನ್ನ, ಮೂರನೇ ಆಪ್ಷನ್ ಜಾನುವಾರು, ನಾಲ್ಕನೇ ಆಪ್ಷನ್ ಬೆಳ್ಳಿ. ಸರಿಯಾದ ಉತ್ತರ 3 ಜಾನುವಾರು. ಮುಂದಿನ ಪ್ರಶ್ನೆ, ಭಾರತೀಯ ತತ್ವಶಾಸ್ತ್ರದ ಡ್ಯಾಶ್ ಶಾಲೆಗಳು ಷಡ್ ದರ್ಶನಗಳು ಎಂದು ಕರೆಯಲ್ಪಡುತ್ತವೆ. ಒಂದನೇ ಆಪ್ಷನ್ 6, ಎರಡನೇ ಆಪ್ಷನ್ 8, ಮೂರನೇ ಆಪ್ಷನ್ 5, ನಾಲ್ಕನೇ ಆಪ್ಷನ್ 4. ಸರಿಯಾದ ಉತ್ತರ 1 6. ಮುಂದಿನ ಪ್ರಶ್ನೆ, ವಿಧಿ ವಿಧಾನಗಳೊಂದಿಗೆ ವ್ಯವಹರಿಸುವ ವೇದವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಒಂದನೇ ಆಪ್ಷನ್ ಋಗ್ವೇದ, ಎರಡನೇ ಆಪ್ಷನ್ ಯಜುರ್ವೇದ, ಮೂರನೇ ಆಪ್ಷನ್ ಸಾಮವೇದ, ನಾಲ್ಕನೇ ಆಪ್ಷನ್ ಅಥರ್ವವೇದ. ಸರಿಯಾದ ಉತ್ತರ 2 ಯಜುರ್ವೇದ. ಮುಂದಿನ ಪ್ರಶ್ನೆ, ನ್ಯಾಯಾಂಗ ಕಾರ್ಯಕ್ಕೆ ಸಂಬಂಧಿಸಿದ ಋಗ್ವೇದ ಬುಡಕಟ್ಟು ಸಭೆ ಯಾವುದು? ಒಂದನೇ ಆಪ್ಷನ್ ಸಭಾ, ಎರಡನೇ ಆಪ್ಷನ್ ಸಮಿತಿ, ಮೂರನೇ ಆಪ್ಷನ್ ವಿಧಾತ, ನಾಲ್ಕನೇ ಆಪ್ಷನ್ ಇವೆಲ್ಲ. ಸರಿಯಾದ ಉತ್ತರ 1 ಸಭಾ. ಮುಂದಿನ ಪ್ರಶ್ನೆ, ನಂತರದ ವೇದಗಳ ಅವಧಿಯಲ್ಲಿ ಈ ಕೆಳಗಿನ ಯಾವ ನದಿಗಳು ಉಲ್ಲೇಖಿಸಲಾಗಿದೆ? ಒಂದನೇ ಆಪ್ಷನ್ ಸಿಂಧು ಮತ್ತು ಸರಸ್ವತಿ, ಎರಡನೇ ಆಪ್ಷನ್ ಗಂಗಾ ಮತ್ತು ಯಮುನಾ, ಮೂರನೇ ಆಪ್ಷನ್ ಗಂಗಾ ಮತ್ತು ಸರಸ್ವತಿ, ನಾಲ್ಕನೇ ಆಪ್ಷನ್ ಗಂಗಾ, ಯಮುನಾ ಮತ್ತು ಸರಸ್ವತಿ. ಸರಿಯಾದ ಉತ್ತರ 2 ಗಂಗಾ ಮತ್ತು ಯಮುನಾ. ಮುಂದಿನ ಪ್ರಶ್ನೆ, ಐರ್ ಸರೋವರವು ಡ್ಯಾಶ್ ಖಂಡದ ಅತ್ಯಂತ ಕಡಿಮೆ ಬಿಂದುವಾಗಿದೆ. ಒಂದನೇ ಆಪ್ಷನ್ ಏಷ್ಯಾ, ಎರಡನೇ ಆಪ್ಷನ್ ಆಫ್ರಿಕಾ, ಮೂರನೇ ಆಪ್ಷನ್ ಆಸ್ಟ್ರೇಲಿಯಾ, ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕಾ. ಸರಿಯಾದ ಉತ್ತರ 3 ಆಸ್ಟ್ರೇಲಿಯಾ. ಮುಂದಿನ ಪ್ರಶ್ನೆ, ವಿಶ್ವದ ಆಳದ ಸಾಗರ ಡ್ಯಾಶ್. ಒಂದನೇ ಆಪ್ಷನ್ ಅಟ್ಲಾಂಟಿಕ್ ಮಹಾಸಾಗರ, ಎರಡನೇ ಆಪ್ಷನ್ ಆರ್ಕಿಟಿಕ್ ಸಾಗರ, ಮೂರನೇ ಆಪ್ಷನ್ ಹಿಂದೂ ಮಹಾಸಾಗರ, ನಾಲ್ಕನೇ ಆಪ್ಷನ್ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ 4 ಪೆಸಿಫಿಕ್ ಸಾಗರ. ಮುಂದಿನ ಪ್ರಶ್ನೆ, ಅಪ್ಪಾಲಾಚಿಯನ್ಸ್ ಪರ್ವತ ಪ್ರದೇಶವು ಯಾವ ಖಂಡದ ಭಾಗವಾಗಿದೆ? ಒಂದನೇ ಆಪ್ಷನ್ ಉತ್ತರ ಅಮೆರಿಕಾ, ಎರಡನೇ ಆಪ್ಷನ್ ರಷ್ಯಾ, ಮೂರನೇ ಆಪ್ಷನ್ ಆಫ್ರಿಕಾ, ನಾಲ್ಕನೇ ಆಪ್ಷನ್ ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ 1 ಉತ್ತರ ಅಮೆರಿಕಾ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ನದಿ ಈ ಕೆಳಗಿನ ಯಾವ ಖಂಡದಲ್ಲಿದೆ? ಒಂದನೇ ಆಪ್ಷನ್ ದಕ್ಷಿಣ ಅಮೆರಿಕಾ, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ ಆಫ್ರಿಕಾ, ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕಾ. ಸರಿಯಾದ ಉತ್ತರ 1 ದಕ್ಷಿಣ ಅಮೆರಿಕಾ. ಮುಂದಿನ ಪ್ರಶ್ನೆ, ಮರಿಯಾನ್ ಕಂದಕ ಎಲ್ಲಿದೆ? ಒಂದನೇ ಆಪ್ಷನ್ ಹಿಂದೂ ಮಹಾಸಾಗರ, ಎರಡನೇ ಆಪ್ಷನ್ ಅಟ್ಲಾಂಟಿಕ್ ಮಹಾಸಾಗರ, ಮೂರನೇ ಆಪ್ಷನ್ ಪೆಸಿಫಿಕ್ ಮಹಾಸಾಗರ, ನಾಲ್ಕನೇ ಆಪ್ಷನ್ ಕಪ್ಪು ಸಮುದ್ರ. ಸರಿಯಾದ ಉತ್ತರ 3 ಪೆಸಿಫಿಕ್ ಸಾಗರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಖಂಡಗಳಲ್ಲಿ ಗೋಬಿ ಮರುಭೂಮಿ ಇದೆ? ಒಂದನೇ ಆಪ್ಷನ್ ಯುರೋಪ್, ಎರಡನೇ ಆಪ್ಷನ್ ಉತ್ತರ ಅಮೆರಿಕಾ, ಮೂರನೇ ಆಪ್ಷನ್ ಏಷ್ಯಾ, ನಾಲ್ಕನೇ ಆಪ್ಷನ್ ಆಫ್ರಿಕಾ. ಸರಿಯಾದ ಉತ್ತರ 3 ಏಷ್ಯಾದಲ್ಲಿದೆ. ಮುಂದಿನ ಪ್ರಶ್ನೆ, ಸಮಕಾಲೀನ ಪಟ್ಟಿಯ ಕಲ್ಪನೆಯನ್ನು ಡ್ಯಾಶ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಒಂದನೇ ಆಪ್ಷನ್ ದಕ್ಷಿಣ ಆಫ್ರಿಕಾ, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ ಕೆನಡಾ, ನಾಲ್ಕನೇ ಆಪ್ಷನ್ ಜರ್ಮನಿ. ಸರಿಯಾದ ಉತ್ತರ 2 ಆಸ್ಟ್ರೇಲಿಯಾದಿಂದ ತೆಗೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಒಂದನೇ ಆಪ್ಷನ್ ಫ್ರಾನ್ಸ್, ಎರಡನೇ ಆಪ್ಷನ್ ಜರ್ಮನಿ, ಮೂರನೇ ಆಪ್ಷನ್ ರಷ್ಯಾ, ನಾಲ್ಕನೇ ಆಪ್ಷನ್ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ 2 ಜರ್ಮನಿಯಿಂದ ತೆಗೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಅರೆ ಫೆಡರಲ್ ಸರ್ಕಾರದ ರೂಪವನ್ನು ಡ್ಯಾಶ್ ಸಂವಿಧಾನದಿಂದ ಎರವರು ಪಡೆಯಲಾಗಿದೆ. ಒಂದನೇ ಆಪ್ಷನ್ ಐರಿಸ್, ಎರಡನೇ ಆಪ್ಷನ್ ಯುನೈಟೆಡ್ ಸ್ಟೇಟ್, ಮೂರನೇ ಆಪ್ಷನ್ ಬ್ರಿಟನ್, ನಾಲ್ಕನೇ ಆಪ್ಷನ್ ಕೆನಡಿಯನ್. ಸರಿಯಾದ ಉತ್ತರ 4 ಕೆನಡಿಯನ್.